ನನ್ಗೆ ಯಾರ ರಿಪ್ಲೈನೂ ಬೇಕಾಗಿಲ್ಲ, ಯಾರ ಜೊತೆ ಮಾತಾಡೋ ಅವಶ್ಯಕತೆ ಕೂಡ ನನಗಿಲ್ಲ. ನನಗೆ ಮರ್ಯಾದೆ ಇರದೇ ಇರೋ ಜಾಗದಲ್ಲಿ ನನ್ನ ನೆರಳು ಕೂಡ ಹೇಳುತ್ತೆ ಅಲ್ಲಿ ಹೋಗ್ಬೇಡ ಅಂತ. ಮದುವೆ ಅಗತ್ಯ ಇದ್ರಷ್ಟೇ ಮಾಡ್ಕೋಬೇಕು. ಸನ್ಯಾಸ ಅಗತ್ಯ ಇದ್ರಷ್ಟೇ ಮಾಡ್ಕೋಬೇಕು. ಸಾಮರ್ಥ್ಯ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಸಮರ್ಥರಾಗಿರ್ಬೇಕು. ಗೆಲುವು ಮುಖ್ಯವಾಗಿ ಜೀವ ಗೆಲುವಾಗಿರ್ಬೇಕು. ಜೀವ ಗೆಲುವಾಗಿರ್ಬೇಕು. ಸೋಲು ಇನ್ನೊಬ್ಬರಿಗೆ ಹೋಲಿಸಿಕೊಂಡ್ರಷ್ಟೇ ತಾನೇ ಸೋಲು. ನನ್ನನ್ನ ಯಾರಿಗೂ ಹೋಲಿಸಿಕೊಳ್ಳಲ್ಲ, ಅದಕ್ಕೆ ನನಗೆ ಸೋಲಿಲ್ಲ. ಪವಿತ್ರ ಇದು ಪವಿತ್ರ ಅಂತ ನೋಡಿದ್ರೆ ಇನ್ನೊಂದನ್ನ ಅಪವಿತ್ರ ಅಂತ ನೋಡ್ಬೇಕು ತಾನೆ. ಇದೇ ಮೂಲಭೂತ ತಪ್ಪು. ವಿಭಜಿಸಿದ್ರಿ. ಜೀವ ಅನ್ನೋದು ಒಂದಾಗಿ ಬಂದಿದೆ, ವಿಭಜಿಸಿ ನೋಡ್ತಿದ್ದೀರಿ. ವಿಭಜಿಸಿ ನೀವು ಒಳ್ಳೆಯವರು, ನಾನು ಕೆಟ್ಟವನು. ಯಾಕಿದೆಲ್ಲ? ಎಲ್ಲಾನು ಹೇಗಿದೆಯೋ ಹಾಗಿದೆ, ನಾವು ನೋಡೋ ಕಣ್ಣಲ್ಲಿದೆ. ಪಾಪ ಇದು ಅದೇ ಧೈರ್ಯ. ಭಯ ಇದ್ರೆ ತಾನೇ ಧೈರ್ಯ ಬೇಕಾಗೋದು. ಕೊನೆದಾಗ ಒಂದ್ ಪ್ರಶ್ನೆ ಕೇಳ್ತೀನಿ. ಮತ್ತೇನಾ? ಸದ್ಗುರು, ನೀವು ಒಳ್ಳೆಯವರಾ ಕೆಟ್ಟವರಾ? ಎರಡನ್ನು ಮೀರಿ ಹೋಗಿದ್ದೀನಿ.